ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹೋಗಿ ಇವತ್ತಿಗೆ 2 ದಿನ. ಶುಭಾಂಶುಗೆ ಸ್ಪೇಸ್ಗೆ ಹೋಗೋದಕ್ಕೆ ಭಾರತ ಖರ್ಚು ಮಾಡಿದ್ದೆಷ್ಟು? 548 ಕೋಟಿ ರೂಪಾಯಿಗಳನ್ನು ಕೊಟ್ಟು ಒಂದು ಸೀಟನ್ನು ಭಾರತ ಖರೀದಿ ಮಾಡಿತ್ತು. ಅಲ್ಲಿ ಹೋಗಿ ಕುತ್ಕೊಳ್ಳೋದು ಅಂದರೆ ಅಷ್ಟು ಈಸಿ ಕಥೆ ಅಲ್ಲ, ಅದೇನು ಕಡಿಮೆ ದುಡ್ಡಿಗೂ ಬರುವಂಥದ್ದಲ್ಲ. 548 ಕೋಟಿ ರೂಪಾಯಿಗಳನ್ನು ಕೊಟ್ಟು ಆ ಒಂದು ಸ್ಪೇಸ್ಗೆ ಹೋದಂಥ ನೌಕೆಯಲ್ಲಿ ಒಂದು ಸೀಟನ್ನು ಭಾರತ ಕಾಯ್ದಿರಿಸ್ತು. ಬಾಹ್ಯಾಕಾಶ ನೌಕೆಯಲ್ಲಿ ಶುಭಾಂಶು ಸೀಟ್ಗಾಗಿ ಹಣ ಪಾವತಿ ಮಾಡಿದೆ ಭಾರತ. ಕರೆದುಕೊಂಡು ಹೋಗಿ ವಾಪಸ್ ಕರೆತರುವ ಆಕ್ಸಿಯಂ ಕಂಪನಿ ಇದು 2027ರ ವೇಳೆಗೆ ಭಾರತದ 3 ಗಗನಯಾತ್ರಿಗಳನ್ನು ಸ್ಪೇಸ್ಗೆ ಕಳಿಸುತ್ತೆ. ಅದಕ್ಕಾಗಿ ತರಬೇತಿ ಪಡ್ಕೊಳ್ತಾ ಇದ್ದಾರೆ ಪೈಲಟ್ಗಳಲ್ಲಿ. ಯಾರ್ಯಾರು ಪೈಲಟ್ಗಳಿದ್ದರೋ ಅದರಲ್ಲಿ ಶುಭಾಂಶು ಕೂಡ ಒಬ್ಬರು. ಪೈಲಟ್ಗಳಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಶುಭಾಂಶು ಕೂಡ ಅದರಲ್ಲೊಬ್ಬರು ಅಂತ. ಇದರಿಂದ ದೊಡ್ಡ ಮೊತ್ತವನ್ನು ತೆತ್ತು ಬಾಹ್ಯಾಕಾಶಕ್ಕೆ ಭಾರತ ಕಳಿಸಿದೆ. ಆಕ್ಸಿಯಂ ಮಿಷನ್ ಅಂದರೆ ಏನು ಅಂತ ನೋಡಿದ್ರೆ, ಇದೊಂದು ಖಾಸಗಿ ಬಾಹ್ಯಾಕಾಶ ಆಪರೇಷನ್. ಇದು ಆಕ್ಸಿಯಂ ಅಮೆರಿಕನ್ ಬಾಹ್ಯಾಕಾಶ ಖಾಸಗಿ ಕಂಪನಿ. ಇದು ನಾಸಾ ಸ್ಪೇಸ್ ಎಕ್ಸ್ ಸಹಭಾಗಿತ್ವದಲ್ಲಿ ಇದು ಕೆಲಸ ಮಾಡುತ್ತೆ. ಖಾಸಗಿಯಾಗಿ ಗಗನಯಾತ್ರಿಗಳನ್ನು ISSಗೆ ಕಳಿಸುತ್ತೆ. ಇದು ತನ್ನ ನೌಕೆಯಲ್ಲಿ ಕೊಂಡೊಯ್ಯೋದಕ್ಕೆ ಕಂಪನಿಗೆ ಹಣ ಕೊಡಬೇಕು. ಈ ಹಿಂದೆ 3 ಬಾರಿ ಗಗನಯಾನಿಗಳನ್ನು ಸ್ಪೇಸ್ಗೆ ಕರ್ಕೊಂಡು ಹೋಗಿದೆ. ಇದು ಅಲ್ಲದೆ ಸುರಕ್ಷಿತವಾಗಿಯೂ ಭೂಮಿಗೆ ವಾಪಸ್ ಕರ್ಕೊಂಡು ಬಂದಿದೆ. ಈಗ 4ನೆಯ ನೌಕೆಯನ್ನು ಬಾಹ್ಯಾಕಾಶಕ್ಕೆ ಇದು ಕಳಿಸಿದೆ. ಭಾರತ, ಅಮೆರಿಕ, ಪೋಲೆಂಡ್, ಹಂಗೇರಿ ಗಗನಯಾತ್ರಿಗಳು ಇದರಲ್ಲಿದ್ದಾರೆ. ಇವರೆಲ್ಲರೂ ಕೂಡ ದುಡ್ಡು ಕೊಟ್ಟು ಸೀಟನ್ನು ಖರೀದಿ ಮಾಡಿದ್ದಾರೆ. ಏನು ಲಾಭ ಭಾರತಕ್ಕೆ ಅಂತ ನೋಡಿದ್ರೆ, ಆಕ್ಸಿಯಂ 4 ಇದೆಯಲ್ಲ, ಭಾರತದ ಗಗನಯಾನಕ್ಕೆ ಇದು ನೆರವು ಕೊಡುತ್ತೆ. ಸ್ವತಂತ್ರವಾಗಿ ಭಾರತ ಏನು ಮಾಡುತ್ತೆ ಅಂತ ಹೋದಾಗ ಅದಕ್ಕೆ ಆಕ್ಸಿಯಂನ ಒಂದಷ್ಟು ಪ್ಲಾನ್ಗಳನ್ನು ಭಾರತಕ್ಕೆ ಅದು ಕೊಡುತ್ತೆ. ಇಲ್ಲದೇ ಇದ್ದರೆ 2-3 ಖಾಲಿ ನೌಕೆಯನ್ನು ಕಳಿಸ್ಬೇಕಾಗತ್ತೆ. ಯಾಕೆಂದರೆ ಈ ಆಕ್ಸಿಯಂ ನೆರವು ಮಾಡಿದ್ರೆ ಎಲ್ಲ ರೆಡಿ ಇದೆಯಪ್ಪ ಅಂಥೇಳಿ ಭಾರತ ಲಾಂಚ್ ಮಾಡಬಹುದು. ಅಕಸ್ಮಾತ್ ಆಕ್ಸಿಯಂ ನೆರವು ಇರದೇ ಇದ್ದರೆ ಮೊದಲಿಗೆ ಖಾಲಿ ನೌಕೆ ಕಳಿಸ್ಬೇಕು. ಹೋಗುತ್ತಾ, ಹೋಗಲ್ವಾ, ಸೇಫ್ ಅಲ್ವಾ ಚೆಕ್ ಮಾಡಬೇಕಲ್ಲ. ಆ ಥರ ಬದಲಿಗೆ ಆಕ್ಸಿಯಂ ನೆರವಿದ್ದು ಬಿಟ್ಟರೆ ಭಾರತ ಹಾಗೆ ಕಳಿಸಬಹುದು ಅಂತ. ಇದರಿಂದ ಕಾಸ್ಟ್ಲಿ ಆಗಿಬಿಡುತ್ತದೆ, ಎಲ್ಲವೂ ಸಮಯ ವ್ಯರ್ಥ ಆಗುತ್ತೆ. ಆದರೆ ಈಗ ಕಡಿಮೆ ಖರ್ಚಿನಲ್ಲಿ ಬಾಹ್ಯಾಕಾಶ ಅನುಭವ ಸಿಗುತ್ತೆ. 548 ಕೋಟಿಯಲ್ಲಿ ಬಾಹ್ಯಾಕಾಶ ಅನುಭವ ಸಿಗ್ತಾ ಇದೆ. ಇಸ್ರೋ 2035ರ ವೇಳೆಗೆ ಬಾಹ್ಯಾಕಾಶದಲ್ಲಿ ಭಾರತದ ಸ್ಟೇಷನ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಯಸಿದೆ. ಶುಭಾಂಶು ಅವರ ಅನುಭವ ಮತ್ತು ವೀಕ್ಷಣೆ ಅದಕ್ಕೆ ಸಹಾಯ ಆಗುತ್ತೆ.